ಸ್ನೇಹಿತರೆ, ಕಿಂಗ್ಡಮ್ಸ್ ಕರ್ನಾಟಕ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನೋಡಿ, ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲು ತುಳಿತದಿಂದ 11 ಮಂದಿ ಸಾವು ಮತ್ತು ಮೃತಪಟ್ಟಿದ್ದಾರೆ ಅಂತ ಕೂಡ ಕೇಳಿಬರ್ತಾ ಇದೆ. ನೋಡಿ, ನಮ್ಮ ಜನಕ್ಕೆ ಯಾಕೆ ಅಭಿಮಾನ ಅಂದರೆ ಯಾಕೆ ಇಷ್ಟೊಂದು ಹುಚ್ಚು ಅಭಿಮಾನ ಇರಲಿ ಸ್ನೇಹಿತರೆ, ಆದರೆ ಹುಚ್ಚು ಅಭಿಮಾನ ಯಾಕೆ? ನೋಡಿ, 11 ಮಂದಿ ಸಾವು ಅಂತಂದರೆ ಅದಕ್ಕೆ ನಾವು ಕಾರಣರಾಗ್ತೀವಿ. ಮತ್ತು ನಮ್ಮ ಸಿ ಎಮ್ಮು ಸಿದ್ದರಾಮಯ್ಯವರ ಆಗ್ಬೋದು, ನಮ್ಮ ಡಿ ಕೆ ಶಿವಕುಮಾರ್ ಡೆಪ್ಯೂಟಿ ಸಿ ಎಮ್ ಆಗ್ಬೋದು, ಏನು ಮಾಡ್ತಾಯಿದ್ರು ಹಾಗಾದರೆ? ಅಂದರೆ ಸೆಕ್ಯೂರಿಟಿ ಗಾರ್ಡೆಲ್ಲ ಏನು ಮಾಡ್ತಾಯಿದ್ರು ಅನ್ನೋದಕ್ಕೆ ಇದೇ ಸಾಕ್ಷಿ ಅಲ್ವಾ? ನೋಡಿ ಸ್ನೇಹಿತರೆ, ಹಿಂದೆ ಎಲ್ಲ RCB ಅಂತಂದ ಬಂದಾಗ ಹಬ್ಬ ಮಾಡ್ತಿದ್ರು, ಇವಾಗಲೂ ಕೂಡ ಹಬ್ಬ ಮಾಡ್ತಾರೆ, ಗೆಲ್ತಾರೆ, ಹೋಗ್ತಾರೆ, ಮಾಡ್ತಾರೆ. ಆದರೆ ಇವಾಗ ಸೂತಕದ ವಾತಾವರಣ ಬಂತು ಸಂಭವಿಸಿದೆ ಅಂತಂದ್ರೆ ಏನು ಅರ್ಥ ಇದಕ್ಕೆ? ನೋಡಿ ಸ್ನೇಹಿತರೆ, ಸೂತಕದ ವಾತಾವರಣ ಅಂತ ಬಂದಾಗ ಈ ಥರ ಹಬ್ಬ ಮಾಡ್ತಾ ಇದ್ದಾರೆ, ಗೆದ್ದಿದ್ದಾರೆ, ಆದರೆ ಈ ರೀತಿ 11 ಮಂದಿ ಸಾವನ್ನಪ್ಪಿದ್ದಾರೆ ಅಂತಂದರೆ ಕೂಡ ಏನು ಅರ್ಥ ಹೇಳಿ? ನೋಡಿ, ಮುಂದೆ ಇನ್ನೇನು ಹೇಳಬೇಕಂತಂದರೆ, ನೋಡಿ, ನಗರದ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ RCB ಸಂಭ್ರಮಾಚರಣೆ ಹೆಂಗಿದ್ರು ಮಾಡಿದ್ದಾರೆ. ಓಕೆ, ಸಂಭ್ರಮಾಚರಣೆ ವೇಳೆ ಸಂಭವಿಸಿದ ಕಾಲು ತುಳಿತದಲ್ಲಿ ಮೃತಪಟ್ಟ 11 ಜನರ ಮಾಹಿತಿ ಈಗ ಲಭ್ಯವಾಗಿದೆಯಂತೆ. ನೋಡಿ, 11 ಜನ ಮೃತಪಟ್ಟಿದ್ದಾರಂತೆ. ಅದಕ್ಕೆ ಅದು ಬರೀ ಕಾಲು ತುಳಿತಕ್ಕೆ ಮಾತ್ರ 11 ಜನ. ಇನ್ನು ಎಷ್ಟು ಗಾಯಾಳುಗಳಾಗಿದ್ದಾರೆ ಅಂತ ಕೂಡ ಕೇಳಿಬರ್ತಾ ಇದೆ. ಇನ್ನು ಎಷ್ಟು ಗೊತ್ತಿಲ್ಲ, ಇನ್ನು ನೋಡೋಣ, ಅದು ಮುಂದಿನ ಎಪಿಸೋಡಲ್ಲಿ ನೋಡ್ತೀನಿ ಸ್ನೇಹಿತರೆ. ನೋಡಿ, ಈಗ ಕಾಲು ತುಳಿತಕ್ಕೆ 2 ವಿದ್ಯಾರ್ಥಿಗಳ ದುರಂತ ಅಂತ್ಯ ಅಂತ ಕೂಡ ಈಗ ನಡೀತಾ ಇರ್ತಕ್ಕಂಥ ವಿಷಯ. ಇಂದು ಮಧ್ಯಾಹ್ನ ತಾಯಿ ಅಶ್ವಿನಿ, ಚಿಕ್ಕಮ್ಮ ರಚನಾ, ದಿವ್ಯಾಂಶ್ರೀ ಸೇರಿದಂತೆ 4 ಮಂದಿ ಸ್ಟೇಡಿಯಂ ಬಳಿ ಕೂಡ ಮೃತಪಟ್ಟಿದ್ರಂತೆ. ನೋಡಿ, ಈ ವೇಳೆ ಕಾಲು ತುಳಿತಕ್ಕಾಗಿ ದಿವ್ಯಾಂಶ್ರೀ ಸಾವನ್ನಪ್ಪಿದ್ಲಂತೆ. ನೋಡಿ, ಇದನ್ನು ಓದಿ ನೀವು ಏನಂತಂದರೆ ನನ್ಗೆ ಹೇಳೋದು ಸ್ವಲ್ಪ ನೋಡಿ, ಕಾಲು ತುಳಿತದಿಂದ ಮೃತಪಟ್ಟವರ ಕುಟುಂಬಕ್ಕೆ ತಲಾ 10 ಲಕ್ಷ ಪರಿಹಾರ ಘೋಷಣೆ CM ಕೊಟ್ಟಿದ್ದಾರಂತೆ. ನೋಡಿ, 10 ಲಕ್ಷ ಪರಿಹಾರ ಘೋಷಣೆ ಕೊಟ್ಬಿಟ್ರೆ ಅದು ಮುಗಿದೋಯ್ತಾ? ನೋಡಿ, ನಮ್ಮ CM ಸಿದ್ದರಾಮಯ್ಯರವರು ಏನು ಮಾಡ್ತಾ ಇದ್ದೀರಾ ನೀವು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನೋಡಿ, ಸಾವನ್ನಪ್ಪಿದ್ರೆ ಸಾಕು 10 ಲಕ್ಷ ಪರಿಹಾರ ಘೋಷಣೆ. ಹಾಗಾದರೆ ನಿಮ್ಮ ಮನೆ ಮಕ್ಕಳಲ್ಲೂ ಕೂಡ ಸಾವನ್ನಪ್ಪಿದ್ರೆ 10 ಲಕ್ಷ ಪರಿಹಾರ ಘೋಷಣೆ ಅಂತ ಮಾಡಿಬಿಡ್ತೀರಾ? ನೋಡಿ ಸ್ನೇಹಿತರೆ, ನಮ್ಮ ಜನ ಎಲ್ಲಿಗೆ ಬಂದುಬಿಟ್ಟಿದ್ದಾರೆ ನಮ್ಮ ರಾಜಕೀಯ ಪರಿಸ್ಥಿತಿ ಅಂತಂದರೆ, ನೋಡಿ, ಯಲಹಂಕ ಸರ್ಕಾರಿ ಶಾಲೆ SLC ಓದ್ತಿದ್ದವು ಕೂಡ ಶಿವು ಕೂಡ ಅವನು ಕೂಡ ಬಾಲಕ ಸಾವನ್ನಪ್ಪಿದ್ದಾನಂತೆ. ನೋಡಿ, ಅದನ್ನೇ ಹೇಳೋದು, ನಮ್ಮ ಜನಕ್ಕೆ ಅಭಿಮಾನ, ಹುಚ್ಚಭಿಮಾನ ಇರುತ್ತೆ, ನಿಜ. ಅಭಿಮಾನ ಎಲ್ರಿಗೂ ಇದ್ದೇ ಇರುತ್ತೆ. ಅಭಿಮಾನಿಗೆ ಸಿನಿಮಾ ಅಂತ ಬಂದಾಗಲೂ ಕೂಡ ಸಿನಿಮಾದಲ್ಲೂ ಬರ್ತ್ಡೇ, ಹುಟ್ಟಿದಬ್ಬ ಆಚರಿಸ್ಕೊಳ್ತೀವಿ, ಏನೇನೋ ಮಾಡ್ಕೊಳ್ತೀವಿ. ಈ ಥರ ಎಲ್ಲ ಮಾಡ್ಕೊಂಡಾಗ ಅಭಿಮಾನ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಕುಣಿದು ಕುಪ್ಪಳಿಸು ಡ್ಯಾನ್ಸ್ ಕೂಡ ಮಾಡ್ತಾ ಇರ್ತೀವಿ. ಈಗ ಎಂದಿಗೂ ಕೂಡ ಅಭಿಮಾನ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ. ಆದರೆ ಈ ಥರ ಹುಚ್ಚಭಿಮಾನ ಯಾಕೆ ನಮ್ಮ ಜನಗಳಿಗೆ? ನೋಡಿ, ಹುಚ್ಚಭಿಮಾನ ಅಂತ ಬಂದಾಗ ನೋಡಿ, ಇನ್ನೊಂದು ಸಾವುಗಳೆಲ್ಲ ಹೇಳ್ತಾ ಹೋಗ್ತೀನಿ. ನೋಡಿ, ಈಗ ಏನೇನಾಗಿದೆ ಅಂತ ನೋಡಿ. ಇವರ ಕುಟುಂಬ ಕಣ್ಣೂರಿನಲ್ಲಿ ಕೂಡ ವಾಸವಾಗಿತ್ತಂತೆ. ಯಾರು? ಶಿವು ಅನ್ನೋರ್ದು ಯಾದಗಿರಿ ಮೂಲದವನು ಅಂತ, ಅವನು ಕಣ್ಣೂರಿನಲ್ಲಿ ವಾಸ ಆಗಿದ್ರಂತೆ. ನೋಡಿ, ಈತನ ತಂದೆ ತಾಯಿ ಇಬ್ಬರು ಕೂಡ ಗಾರೆ ಕೆಲಸ ಮಾಡ್ಕೊಂಡು ಕೂಡ ಜೀವನ ಸಾಗಿಸಿದ್ರಂತೆ. ನೋಡಿ, ಇವಾಗ ಏನಾಗಿದೆ ಅಂತಂದರೆ ಅವ್ರದ್ದೀಗ ಹಿಂಗೆ RCB ನೋಡೋಕ್ಕೆ ಏನೋ ಒಂದು ಪ್ರೋಗ್ರಾಮ್ ಇದೆ, ಏನೋ ಒಂದು ಅಭಿಮಾನ ಅಂತ ಕೂಡ ಬಂದಿದ್ದಾರೆ. ಅಲ್ಲಿ ಏನೋ ಒಂದು ಇನ್ಸಿಡೆಂಟ್, ಸಾವನ್ನಪ್ಪಿಟ್ಟಿದ್ದಾರೆ. ನೋಡಿ, ಅವ್ರ ಹಣೆ ಬರಹ ದೇವರು ಬರೆಯೋದಲ್ಲ, ಅವರವರೇ ಬರ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ. ನೋಡಿ, ವಿದ್ಯಾರ್ಥಿ ಅಂತಕ್ಕಂಥ ಕಾಲು ತುಳಿತದಲ್ಲಿ ಬಂದು ಈಗ ನೋಡಿ IPL ಏನೋ ಗೆದ್ದಾಗಿದೆ, ವರ್ಲ್ಡ್ ಕಪ್ ಗೆದ್ದಿರೋ ಥರ ಏನೋ ನಾವು ಗೆದ್ದು ಬಿಟ್ಟಿದ್ದೀವಿ. ಕಪ್ಪು RCB ಬೆಂಗಳೂರು ಕಪ್ ಗೆದ್ದು ಬಿಟ್ಟಿದ್ದೀವಿ. ನೋಡಿ, RCB ತಂಡ IPL ಪಂದ್ಯಾವಳಿಯನ್ನು ಗೆದ್ದ ನಂತರ ಅಭಿಮಾನಿಗಳು ಸಂಭ್ರಮ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಕ್ರೀಡಾಂಗಣದ ಬಳಿ ಎಲ್ಲ ಸೇರ್ಕೊಂಡು ಸಂಭ್ರಮ ಮಾಡ್ತಾ ಇದ್ದಾರೆ. ಆದರೆ ಕಾಲು ತುಳಿತ ಯಾಕ್ರಿ? ಕ್ಯೂ ನಿಂತ್ಕೊಳ್ಳಿ. ಏನು ಊಟ ಮಾಡಬೇಕಾ, ಹಬ್ಬ ಮಾಡಬೇಕಾ, ಮಾಡ್ಕೊಂಡು ಹೋಗಿ. ಅದು ಬಿಟ್ಟು ಕಾಲು ತುಳಿತ ಎಲ್ಲ ಮಾಡಿಕೊಂಡು ಬಡದಾಡ್ಕೊಂಡು ಡ್ಯಾನ್ಸು ಕೂಡ ಕುಣಿದು ಕುಪ್ಪಳಿಸಿ. ಆದರೂ ಕೂಡ ಇಷ್ಟೊಂದು ರಶ್ ಇದ್ದಾಗ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಏನು ಮಾಡ್ತಾ ಇತ್ತು? ನೋಡಿ, ನಮ್ಮ ರಾಜ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಅಂತವ್ರು ಕೂಡ ಏನು ಮಾಡ್ತಾಯಿದ್ರು ಇಂಥ ಟೈಮಲ್ಲಿ ಅಂತ ನಿಮಗೆ ಗೊತ್ತಾ? ನೋಡಿ, ಭದ್ರತಾ ಕೊರತೆಗೆ ಏನು ಕೊರತೆ ಇತ್ತು ಭದ್ರತೆಗೆ? ನೋಡಿ, ಪ್ರತ್ಯಕ್ಷ ದರ್ಶಿಗಳ ಪ್ರಕಾರ ಭದ್ರತಾ ವ್ಯವಸ್ಥೆ ದುರ್ಬಲವಾಗಿತ್ತಂತೆ ತುಂಬ. ನೋಡಿ, ದುರ್ಬಲವಾಗಿತ್ತು ಅಂದರೆ ನಮ್ಮ ಪೊಲೀಸ್ ಸೆಕ್ಯೂರಿಟಿ ಏನು ಮಾಡ್ತಾಯಿದ್ರು ಆ ಟೈಮಲ್ಲಿ? ನಮ್ಮ ಪೊಲೀಸ್ ಸೆಕ್ಯೂರಿಟಿ ನಿಯಮಗಳನ್ನು ಪಾಲಿಸ್ತೆ ಜನರನ್ನು ಅನುಮತಿಸಲಾಗಿದೆ ಎಂದು ಕೂಡ ಹೇಳಲಾಗ್ತಾ ಇದೆ. ನೋಡಿ, ಈ ದುರಂತದಲ್ಲಿ ಹಲವರು ಮೃತಪಟ್ಟಿದ್ದಾರೆ. ಅದರಲ್ಲೂ ಕೂಡ ಸಾವು 11ಕ್ಕೆ ಏರಿದೆ ಅಂತ ಕೂಡ ನಿಮ್ಗೆ ಮೊದಲೇ ಕೂಡ ಹೇಳಿದೆ. ನೋಡಿ, ಇತರರು ಕೂಡ ಗಾಯಗೊಂಡಿದ್ದಾರೆ. ಆ ಸಾವು 11ಕ್ಕೆ ಹೋಗಿದೆ. ನೋಡಿ, ಸರ್ಕಾರದ ಬೇಜವಾಬ್ದಾರಿ ಕೂಡ ಅಂತ ಕೂಡ ಜನ ಮಾತಾಡ್ತಾ ಇದ್ದಾರೆ. ಜನಗಳು ಕೂಡ ಹೇಳ್ತಾ ಇದ್ದಾರೆ ಇದು ಬೇಜವಾಬ್ದಾರಿ ಸರ್ಕಾರ. ನೋಡಿ, ಇದು ಕೂಡ ಹೇಳಬೇಕು ಅಂತಂದರೆ ಕುಂಭಮೇಳಕ್ಕೆ ಹೋಲಿಸಿರೋ ಥರನೇ ಇದೆ. ನೋಡಿ, ಕುಂಭಮೇಳ ನಿಮಗೆ ಗೊತ್ತು, ಲಾಸ್ಟ್ ಟೈಮ್ ನೋಡಿದ್ದಾಗ ಕುಂಭಮೇಳ ಹೇಗಿದೆ ಅಂತ. ಕುಂಭಮೇಳದಲ್ಲೂ ಹೀಗೆ ಆಗಿತ್ತು. ಹೀಗೆ ಜನಸಂದಣಿ, ಅಲ್ಲೂ ಕೂಡ ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಜನಸಂದಣಿ ಜಾಸ್ತಿ. ಏನಿದು ಈ ಥರ ಜನಸಂದಣಿ ಹಿಂಗೆ
ಹಿಂಗೆ ಅಂತ ಅಂದ್ಬಿಟ್ಟು ಕುಂಭಮೇಳ ಅಂದರೆ ಅಷ್ಟೊಂದು ಫೇಮಸ್, ಅದು 143 ವರ್ಷಕ್ಕೊಮ್ಮೆ ಎಷ್ಟೋ ನಡೆಯುತ್ತೆ ಅಂತ ಕೂಡ ಕೇಳ್ಪಟ್ಟಿದ್ದು ನೋಡಿ. ಆದರೂ ಕೂಡ ಈಗ ಇಲ್ಲೂ ಕೂಡ ನಮ್ಮ ಬೆಂಗಳೂರಲ್ಲೂ ಕೂಡ ಸೂತಕದ ವಾತಾವರಣ ಅಂತ ಅನುಭವಿಸಿದೆ ಅಂತ ಕೇಳ್ಪಡ್ತಾ ಇದ್ದೀವಿ ನೋಡಿ. 11 ಮಂದಿ ಸಾವು, 11 ಮಂದಿ ಸಾವು ಅಂತಂದರೆ ಏನ್ರಿ ಅರ್ಥ? ನಮ್ಮ ರಾಜಕಾರಣಿಗಳೇನು ಬುದ್ಧಿ ಇಲ್ವಾ ನೋಡಿ? ನಮ್ಮ ರಾಜಕಾರಣಿಗಳನ್ನ ಗೆಲ್ಲಿಸಿರೋದು ನಮ್ಮ ಜನ, ನಮ್ಮ ರಾಜಕಾರಣಿಗಳನ್ನು ಗೆಲ್ಲಿಸಿ ಅವ್ರನ್ನ ಅಲ್ಲಿ ವಿಧಾನಸೌಧದಲ್ಲಿ ಕೂರಿಸಿರೋದು ಜನಗಳಿಗೆ ಒಳ್ಳೇದು ಮಾಡಲಿ ಅಂತ ನೋಡಿ. ಒಂದು ಪೊಲೀಸ್ ಸೆಕ್ಯೂರಿಟಿ ವ್ಯವಸ್ಥೆ ಕೂಡ ಸರಿಯಾಗಿ ಭದ್ರತೆ ವ್ಯವಸ್ಥೆಯನ್ನು ಅವರು ಕಲ್ಪಿಸಿಲ್ಲ ಅಂತಂದರೆ ಏನು ಮಾಡ್ತಾಯಿದ್ರು ಹಾಗಾದರೆ ನೋಡಿ. ಜನಸಂದಣಿಯನ್ನು ನಿಯಂತ್ರಿಸಲು ಪೊಲೀಸ್ ಹರಸಾಹಸ ಪಟ್ಟಂತೆ, ಆದರೂ ಕೂಡ ನಿನ್ನೆ ರಾತ್ರಿಯಿಂದಲೂ ಬೆಂಗಳೂರಲ್ಲಿ ಸಂಭ್ರಮಾಚರಣೆ ಇದ್ದರೂ ಕೂಡ ನಮ್ಮ ಪೊಲೀಸ್ ಏನು ಮಾಡ್ತಾಯಿದ್ರು? ನೈಟ್ ಡ್ಯೂಟಿ ಪೊಲೀಸರಾದರೂ ಏನು ಕೂಡ ಮಾಡ್ತಾಯಿದ್ರು ಸ್ನೇಹಿತರೆ ನೋಡಿ. ನಿನ್ನೆ ರಾತ್ರಿಯಿಂದಲೂ ಬೆಂಗಳೂರಲ್ಲಿ ಸಂಭ್ರಮಾಚರಣೆ ಜೋರಾದಿಂದಲೇ ಫ್ಯಾನ್ಸ್ಗಳನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟಂತೆ, ಆದರೂ ಕೂಡ ಹರಸಾಹಸ ಪಟ್ಟಿದ್ರು ಕೂಡ ಏನು ಪ್ರಯೋಜನ ಆಗ್ತಿಲ್ಲ ನೋಡಿ. ಸೂತಕದ ವಾತಾವರಣ ಅಂತಂದ್ರೂ ಕೂಡ ನೀವು ನೋಡ್ತಾ ಇರ್ಬೋದು. ಸೂತಕ ಅಂದರೆ ನೋಡಿ, ಈಗ ಒಂದು ಮನೆಯಲ್ಲಿ ಸೂತಕ ಹಿಂಗೆ ಬರುತ್ತೆ ಅಂದರೆ ನೋಡಿ, ಯಾಕಪ್ಪ ಈಗ ಬೇಕಿತ್ತು ಇದು RCB ಅನ್ನೋದು? ನಿನಗೆ ಯಾಕೆ ಹುಚ್ಚುತನ ಬೇಕಾಗಿತ್ತು? ಈಗ ಅವ್ರ ಮನೇಲಿ ಅವ್ರ ಅಪ್ಪ ಅಮ್ಮ ಬೈತಾರೆ ಅವನಿಗೆ ನೋಡಿ. ಅಲ್ಲಿ ಕೆಲವೊಂದು ವೀಡಿಯೋಗಳಲ್ಲೂ ನೋಡಿದೆ, ಅಪ್ಪ ಅಮ್ಮ ಬಡ್ಕೋತಾ ಇದ್ದಾರೆ, ನನ್ನ ಮಗನ ನನಗೆ ವಾಪಸ್ ಕೊಟ್ಬಿಡಿ, ನಮ್ಗೆ ಯಾವ್ದು RCBನೂ ಬೇಡ, ನನ್ನ ಮಗನ ನನಗೆ ವಾಪಸ್ ಕೊಟ್ಬಿಡಿ ನೋಡಿ. ನನ್ನ ಮಗನ ನನಗೆ ನೀವು ವಾಪಸ್ ಕೊಟ್ಬಿಡಿ ಅಂತ ಅನ್ನೋದ್ರಲ್ಲಿ ಅಷ್ಟೊಂದು ಅಂಗಂಗ ಮಾಡೋದಾಗಿದ್ದರೆ ಯಾಕೆ ಕಳಿಸ್ತಾ ಇದ್ರು ಹಾಗಾದರೆ ನೋಡಿ. RCB ನೋಡೋದಕ್ಕೆ ಒಂದು ಫಂಕ್ಷನ್ ಇದೆ ಅಂತ ಅನ್ನೋದಕ್ಕೆ ಮನೆಯಿಂದ ಯಾಕೆ ಕಳಿಸಿದ್ರು ನೋಡಿ. ಪುಟ್ಟ ಕಂದಮ್ಮಗಳು ಕೂಡ ಇನ್ನು 7 ವರ್ಷ 6 ವರ್ಷದ ಬಾಲಕಿ ಈ ಥರದ್ದೆಲ್ಲ ಯಾಕೆ ಕಳಿಸಿದ್ರು RCB ನೋಡೋದಕ್ಕೆ? ಮನೇಲಿ ಕೂತ್ಕೊಂಡು ಟಿವಿಲಿ ನೋಡ್ಬೋದಿತ್ತಲ್ಲ. ಹಾಗಾದರೆ ಟಿವಿಲಿ ಎಲ್ಲ ನೋಡೋದೆಲ್ಲ ಹಾಗಾದರೆ ಸುಳ್ಳು ಅನ್ನೋದಾದರೆ, ಇಲ್ಲೇ ಬಂದು ನಿಜ ನೋಡೋದಾಗಿದ್ದರೆ ಅವ್ರ ಅಪ್ಪ ಅಮ್ಮ ಕೂಡ ಯಾಕೆ ಜೊತೆಲಿ ಬರಲಿಲ್ಲ? ಯಾಕೆ ಸೇಫ್ಟಿಯಾಗಿ ಅಪ್ಪ ಅಮ್ಮ ಏನು ಮಾಡ್ತಾಯಿದ್ರು ಸೇಫ್ಟಿಯಾಗಿ ಇಟ್ಕೊಳ್ಳೋದಕ್ಕೆ ಮಗುನ ನೋಡಿ. ಸ್ನೇಹಿತರೆ, ಇನ್ನು ಹೇಳ್ತಾ ಹೋದರೆ ಹಲವಾರು ವಿಚಾರಗಳನ್ನು ಹೇಳ್ತಾ ಹೋಗ್ಬೋದು. RCB ಅಂತ ಬಂದಾಗ ನೋಡಿ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು IPL ಅಂತ ಬಂದಾಗ ಅದೇ IPLನ ಗೆದ್ದ ನಂತರ ಸಂಭ್ರಮಾಚರಣೆಯ ವೇಳೆ ದುರಂತ ಸಂಭವಿಸಿದ್ದು ನಿಜ, ಓಕೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಬಳಿ ಕಾಲು ತುಳಿತದಲ್ಲಿ ಅಂತ ಕೂಡ ಕೇಳ್ತಿದ್ದಾರೆ. ಆದರೆ ಕಾಲು ತುಳಿತ ಆಗಿದೆಯೋ ಇಲ್ಲ, ಅಲ್ಲಲ್ಲೇ ಹೊಡೆದಾಟ ಆಗಿದೆಯೋ ಹೇಳೋಕ್ಕಾಗಲ್ಲ. ಬರೀ ಕಾಲು ತುಳಿತದಿಂದ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇವ್ರು ಏನೋ ಹೊಡೆದಾಟ ಮಾಡ್ಕೊಂಡಿದ್ದಾರೆ, ಮಧ್ಯ ಹೊಡೆದಾಟ ಆಗಿರೋದ್ರಿಂದ ಇದು ಈ ರೀತಿ ಆಗಿದೆ ಅಂತಲೂ ಕೂಡ ಹೇಳ್ಬೋದು ನೋಡಿ. ಸ್ನೇಹಿತರೆ, IPL ಗೆಲುವು ಓಕೆ, ಆದರೆ ಕಾಲು ತುಳಿತದಿಂದ ದೊಡ್ಡ ಜನಸಂದಣಿ ದೊಡ್ಡ ಜನಸಂದಣಿ ಇದ್ದಾರೆ ಅಂತಂದಮೇಲೆ ಇವ್ರು ಯಾಕೆ ಅಲ್ಲಿ ಆ ಫಂಕ್ಷನ್ಗೆ ಹೋಗ್ತಾರೆ? ಆದರೂ ನಮ್ಮ ಜನಗಳಿಗೆ ಬುದ್ಧಿನೇ ಇಲ್ವಾ ನೋಡಿ. ನಮ್ಮ ಜನಕ್ಕೆ ಅಭಿಮಾನ, ಹುಚ್ಚ ಅಭಿಮಾನ ಯಾಕೆ? ಅಭಿಮಾನನೂ ಇರಲಿ, ನಾವು ಕೂಡ ಅಭಿಮಾನಿನೇ, ಎಲ್ಲರೂ ಕೂಡ ಅಭಿಮಾನಿನೇ. ಎಲ್ಲರೂ ಕೂಡ ಕೆಲವರು ದರ್ಶನ್ ಸರ್ ಅಭಿಮಾನಿಯಾಗಿರ್ತಾರೆ, ಪುನೀತ್ ರಾಜ್ಕುಮಾರ್ ಸರ್ ಅಭಿಮಾನಿಯಾಗಿರ್ತಾರೆ, ಶಿವಣ್ಣ ಸರ್ ಅಭಿಮಾನಿಯಾಗಿರ್ತಾರೆ, ಯಾರ್ಯಾರು ಅಭಿಮಾನಿಯಾಗಿರ್ತಾರೆ. ಆದರೆ ಈ ಕಾಲು ತುಳಿತ ಜನಸಂದಣಿ ಯಾಕೆ ನೋಡಿ? ಮೃತರ ಸಂಖ್ಯೆ, ಈ ದುರಂತದಲ್ಲಿ ಹಲವಾರು ಜನರು ಮೃತಪಟ್ಟಿದ್ದಾರೆ, ಕೆಲವರು ಗಾಯಗೊಂಡಿದ್ದಾರೆ, ಆಸ್ಪತ್ರೆಗೂ ಕೂಡ ಕೊಂಡೊಯ್ಯಲಾಗಿದೆ. ಅದು ಬಿಟ್ಟರೆ ನಮ್ಮ CM ಸಿದ್ದರಾಮಯ್ಯರು ಕೂಡ ನೋಡೋಕೆ ಹೊರಟಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ ನೋಡಿ. ಆದರೂ ಕೂಡ ಈ ಥರ ಇದ್ದಾಗ ನೋಡಿ, ಪರಿಹಾರನೂ ಕೂಡ ಕೊಡ್ತಿದ್ದೀವಿ, ಒಬ್ಬೊಬ್ಬರಿಗೆ 10 ಲಕ್ಷ ಪರಿಹಾರ ಕೊಡ್ತಿದ್ವಿ ನೋಡಿ. ಪರಿಹಾರ ಕೊಡ್ತಿದ್ದೀವಿ ಏನಂದರೆ ಸರ್ಕಾರದಲ್ಲಿ ದುಡ್ಡು ಕೊಳಿತು ನಾಡ್ತಾ ಇದೆಯಾ? ಹಾಗಾದರೆ ಪರಿಹಾರ ಕೊಡ್ತಿದ್ವಿ ಅಂದರೆ ನೋಡಿ, ನಮ್ಮ ಜನಕ್ಕೆ ಏನಾಗ್ತಿದೆ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ ನೋಡಿ. ಪರಿಹಾರ ಕೊಡ್ತೀವಿ, ಇದು ಕೊಡ್ತೀವಿ, ಅದು ಕೊಡ್ತೀವಿ, ಏನಕ್ಕೆ? ಆದರೆ ಸತ್ತ ಮೇಲೆ ಏನು ಪರಿಹಾರ ಕೊಡ್ತಾರೆ? ಸಾಯೋಕ್ಕೆ ಮುಂಚೆ ಆಗಾರೆ ಘೋಷಿಸಿದರೆ ಪರಿಹಾರ ಕೊಡ್ತೀವಿ ಅಂತ ಹಾಗಲ್ಲ, ಸತ್ತ ಮೇಲೆ ಹೇಳ್ತಾ ಇದ್ದಾರೆ ಪರಿಹಾರ ಕೊಡ್ತೀವಿ ನೋಡಿ. ಸತ್ತ ಮೇಲೆ ಹೇಳ್ಬೋದಾ ಪರಿಹಾರ ಕೊಡ್ತೀವಿ ಅಂತ? ಈಗ ಅವ್ರು ಬೇಕಾಗಿರೋದು ಅವ್ರ ಮಗು ಅವ್ರಿಗೆ ವಾಪಸ್ ಬೇಕಷ್ಟೇ. ನಮ್ಮ ಮಗು ಈ ಥರ ಕಾಣೆಯಾಗಿದ್ದಾಳೆ, ತೀರೋಗಿದ್ದಾಳೆ, ಸತ್ತೋಗಿದ್ದಾಳೆ, ಅಲ್ಲಿ ನಮ್ಮ ಮಗು ನನಗೆ ವಾಪಸ್ ಬೇಕು ನೋಡಿ. ಕಾಲು ತುಳಿತದಿಂದ ಮಗುವನ್ನೇ ಸಾಯಿಸ್ಬಿಡ್ತಾರೆ ಅಂತಂದರೆ ನಮ್ಮ ಜನ ಎಷ್ಟು ಕೀಳು ಮಟ್ಟಕ್ಕೆ ಇಳಿತಾ ಇದ್ದೀವಿ ನಾವು ಅಲ್ವಾ ಸ್ನೇಹಿತರೆ? ಕೀಳು ಮಟ್ಟಿಗೆ ಇಳಿತಾ ಇದ್ದೀವಿ. ನೀವೇ ಕಾಮೆಂಟ್ ಮಾಡಿ. ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಶುಭ ದಿನ.